ಕಾಲೇಜ್ ಕ್ಯಾಂಪಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಚನ್. ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಜೀವನದ ಪ್ರತಿ ಹಂತದ ಆಯ್ಕೆಯಲ್ಲಿ ಜಾಣ್ಮೆ ಅಗತ್ಯ ಇರುತ್ತೆ. ವಿಶೇಷವಾಗಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಜಾಣ್ಮೆ ಮಾತ್ರ ಸಾಲುವುದಿಲ್ಲ, ಜೊತೆಗೆ ಉತ್ತಮ ಮಾರ್ಗದರ್ಶಕರ ಅಗತ್ಯನೂ ಇದೆ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಕೂಡ ಇದೇನೆ. ಎಜುಕೇಷನ್ ಎಕ್ಸ್ಪರ್ಟ್ ಮೂಲಕವಾಗಿ ಉನ್ನತ ವ್ಯಾಸಂಗದಲ್ಲಿ ನಿಮ್ಮ ಮುಂದಿನ ಆಯ್ಕೆಗಳು ಹಾಗೆ ಅದಕ್ಕೆ ಬೇಕಿರುವಂತಹ ತಯಾರಿ ಇವೆಲ್ಲವನ್ನ ತಿಳಿಸುವಂತಹ ಕಾರ್ಯಕ್ರಮವೇ ಕಾಲೇಜ್ ಕ್ಯಾಂಪಸ್. ಯುಪಿಎಸ್ಸಿ ಮಾಡಬೇಕು, ಉನ್ನತ ಹುದ್ದೆಗೆ ಇರಬೇಕು ಅನ್ನೋದು ಲಕ್ಷಾಂತರ ಜನರ ಕನಸು. ಆದರೆ ಎಷ್ಟೋ ಜನ ಎಡಬಹುದು ಸರಿಯಾದ ಮಾರ್ಗದರ್ಶಕರು ಇಲ್ಲದೇನೆ. ಒಂದೊಳ್ಳೆ ಕೋಚಿಂಗ್ ಸೆಂಟರ್ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ. ನಿಜ, ನಾವಿವತ್ತು ಈ ರೀತಿ 10 ಜನರ ಕಾಂಪಿಟೇಟಿವ್ ಎಕ್ಸಾಮ್ ಕನಸನ್ನ ಉತ್ತಮ ರ್ಯಾಂಕಿಂಗ್ ಜೊತೆಗೆ ನನಸು ಮಾಡಿದಂತ ಇನ್ಸೈಟ್ಸ್ IAS ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ನಿಮ್ಮ UPSC ಕನಸಿಗೆ ಇನ್ಸೈಟ್ಸ್ IAS ಹೇಗೆ ಸಹಾಯ ಆಗುತ್ತೆ, ಯಾಕೆ ನೀವು ಇದನ್ನೇ ಆಯ್ಕೆ ಮಾಡಬೇಕು, ಇವತ್ತಿನ ನಮ್ಮ ಅತಿಥಿ ಜೊತೆ ಮಾತನಾಡ್ತಾ ಹೋದ್ರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನಮ್ಮ ಜೊತೆಗಿದ್ದಾರೆ UPSC ಸರ್ಕಲ್ನಲ್ಲಿ ಫೇಮಸ್ ಫೇಸ್, ಇನ್ಸೈಟ್ಸ್ IASನ ಫೌಂಡರ್ ಹಾಗೆ ಡೈರೆಕ್ಟರ್ ವಿನಯ್ ಕುಮಾರ್ GB. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ, ಥ್ಯಾಂಕ್ ಯು. ಬಹುಶಃ ಬಹಳ ವರ್ಷಗಳಿಂದ ನಾವು ಗಮನಿಸ್ತಾ ಹೋದ್ರೆ ಇತ್ತೀಚೆಗೆ UPSCಗೆ ಇರುವಂತ ಡಿಮಾಂಡ್ ಆಗಿರ್ಬೋದು, ಅದನ್ನು ತೆಗೆದುಕೊಳ್ಳುವಂತ ಜನಸಂಖ್ಯೆ ಆಗಿರ್ಬೋದು, ಬಹಳ ಗಣನೀಯವಾಗಿ ಏರಿಕೆಯನ್ನ ಕಾಣ್ತಾ ಇದೆ. ಏನ್ ಕಾರಣ ಅನ್ಸುತ್ತೆ ನಿಮ್ಗೆ? ಸೊ ಹೋದ ವರ್ಷ UPSC ಪ್ರಿಲಿಮ್ಸ್ ಬರೆದವ್ರ ಸಂಖ್ಯೆ 11,50,000. ಅದು ಮುಂಚೆ 9 ಲಕ್ಷ ಇರ್ತಾ ಇತ್ತು, ಅದಕ್ಕಿಂತ ಮುಂಚೆ 8 ಲಕ್ಷ ಇರ್ತಾ ಇತ್ತು. ಅಂದರೆ ಅಪ್ಲಿಕೇಶನ್ ಹಾಕಿದವರು ಅದರಲ್ಲಿ ನಿಯರ್ಲಿ 5 to 6 lakh ಪ್ರಿಲಿಮ್ಸ್ ಎಕ್ಸಾಮ್ನ ಬರೀತಾರೆ. ಈ ಸಂಖ್ಯೆ ಏನಕ್ಕೆ ಜಾಸ್ತಿ ಆಗಿದೆ ಅಂದರೆ ಪೋಸ್ಟ್ ಕೋವಿಡ್, ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಏನಾಯಿತು ಅಂತಂದರೆ ಎಷ್ಟೊಂದು ಜನ ಜಾಬ್ಲೆಸ್ ಆದರು. ಅದಾದಮೇಲೆ IT ಕ್ರೌಡ್ಸ್ ವರ್ಕ್ ಫ್ರಮ್ ಹೋಮ್ ಆಯಿತು. ವರ್ಕ್ ಫ್ರಮ್ ಹೋಮ್ ಇದ್ದಾಗ ಟೈಮ್ ಜಾಸ್ತಿ ಸಿಗುತ್ತೆ ಓದೋದಕ್ಕೆ. ಅದು ಇನ್ನೊಂದು ಅಂಡರ್ಲೈಯಿಂಗ್ ಫ್ಯಾಕ್ಟರ್ ಇದೆ. ಇನ್ನೊಂದು ಏನಂದರೆ ನಮ್ಮ ದೇಶದಲ್ಲಿ ಇವಾಗಲೂ ತುಂಬ ಬಡತನ ಇದೆ. ಬಡತನದಲ್ಲಿರೋರಿಗೆ ಒಂದು ಸರ್ಕಾರಿ ನೌಕರಿ ಅಥವಾ ಗೌರ್ಮೆಂಟ್ ಜಾಬ್ ಅಂತ ಅಂದರೆ ದಟ್ ಗಿವ್ಸ್ ಎ ಲೈವ್ಲಿಹುಡ್ ಸೆಕ್ಯೂರಿಟಿ ಫಾರ್ ಎಂಟೈರ್ ಲೈಫ್ ಟೈಮ್. ನಾವು ಹಂಗಾಗಿ UP ಮತ್ತು ಬಿಹಾರ ಅಂತ ಸ್ಟೇಟ್ಸಲ್ಲಿ ನೋಡಿದಾಗ ಹೆಚ್ಚು ಸಂಖ್ಯೆಯಲ್ಲಿ ಈ ಎಕ್ಸಾಮ್ನ ಬರೀತಾರೆ. ಎಲ್ಲಿ ತನಕ ಬಡತನ ಇರುತ್ತೋ ಅಲ್ಲಿ ತನಕ ಈ ಎಕ್ಸಾಮ್ಗೆ ಆಕಾಂಕ್ಷೆ ಜಾಸ್ತಿ ಆಗಿರ್ತದೆ. ಈಗ ಮತ್ತೆ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಇವಾಗ ನೀವು ನೋಡಿರ್ಬೋದು ಎಷ್ಟೊಂದು ಪ್ರೈವೇಟ್ ಕಂಪ್ನೀಸ್ ಎಲ್ಲ ಲೇ ಆಫ್ ಮಾಡ್ತಾ ಇದ್ದಾವೆ, ಸಾವಿರಾರು ಜನಗಳೆಲ್ಲ. ಮತ್ತು ಹೈಯರ್ ಎಜುಕೇಷನ್ ಕೂಡ ರೇಟ್ ಇಂಪ್ರೂವ್ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಇವತ್ತು ನೀವು ಹೆಣ್ಮಕ್ಳನ್ನ ತಗೊಂಡ್ರೆ ಇವತ್ತು ಹೈಯರ್ ಎಜುಕೇಷನ್ ರೀಚ್ ಮಾಡ್ತಿರೋ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಇದು ಒಂದು ಆಸ್ಪಿರೇಷನ್. IAS ಅನ್ನೋದು ಇನ್ನೊಂದೇನೆಂದರೆ ಪೀಪಲ್ ಹ್ಯಾವ್ ರೊಮ್ಯಾಂಟಿಸೈಸ್ಡ್ ಇಟ್. IAS ಅಂತ ಅಂದರೆ ಒಂಥರ ಕುಸುಮ ಬಾಲ್ಯ ಅಂತಾರಲ್ಲ, ಎಲ್ಲರಿಗೂ ಒಂದು ಹೈಯೆಸ್ಟ್ ಡ್ರೀಮ್ ಅದು. ಆ್ಯಂಡ್ ದಿಸ್ ಎಕ್ಸಾಮ್ ಈಸ್ ಆಲ್ಸೋ ಲೇಬಲ್ಡ್ ಆಸ್ ದಿ ಮದರ್ ಆಫ್ ಆಲ್ ಎಕ್ಸಾಮಿನೇಷನ್ಸ್. ಸೊ ಇವಾಗ ಒಂದು ಹೈಯೆಸ್ಟ್ ಆಸ್ಪಿರೇಷನ್ ಬ್ರೀಡ್ ಮಾಡಿದಾಗ ಏನಾಗುತ್ತೆ, ಪೀಪಲ್ ಆರ್ ಆಸ್ಪಿರೇಷನಲ್. ಇನ್ನೊಂದು ಪೃಥ್ವಿ ಮೂವಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರೊಂದು ಮೂವಿ ನೋಡಿ ಎಷ್ಟೊಂದು ಜನ ಇನ್ಸ್ಪೈರ್ ಆಗಿ ಎಕ್ಸಾಮಿಗೆ ಬಂದರು. ಹೀಗಾಗಿ ವೇರಿಯಸ್ ಫ್ಯಾಕ್ಟರ್ಸ್ ಇದೆ. ಆ್ಯಂಡ್ ಸಿಂಪಲ್ ರೀಸನ್ ಏನಂತಂದರೆ ಇಟ್ ಗಿವ್ಸ್ ಸೋಷಿಯಲ್ ಪ್ರೆಸ್ಟೀಜ್, ಸೋಷಿಯಲ್ ಸ್ಟೇಟಸ್ ಆ್ಯಂಡ್ ಆಲ್ಸೋ ಲೈಕ್ ಸೋ ಮಚ್ ಅಪರ್ಚುನಿಟಿ ಆ್ಯಂಡ್ ಡೈವರ್ಸಿಟಿ ಫಾರ್ ಗ್ರೋತ್. ಓಕೆ, ಇವಾಗ ಎಲ್ಲ ಕೋರ್ಸ್ಗಳನ್ನು ನೋಡಿದ್ರೂ ಕೂಡ 10 ವರ್ಷಗಳಲ್ಲಿ 5 ವರ್ಷಗಳಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಆಗಿರೋದಿದೆ. ಅದನ್ನು ಜನ ನೋಡುವಂಥ ರೀತಿ ಕೂಡ ಬದಲಾಗಿರೋದಿದೆ. ಸೇಮ್ UPSCಯಲ್ಲೂ ಕೂಡ ಇಷ್ಟು ವರ್ಷಗಳಲ್ಲಿ ಓವರ್ ದ ಇಯರ್ ಏನು ಚೇಂಜಸ್ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? UPSC ಅಂದರೆ ಏನು ಅನ್ಕೊಂತಾರೆ, ಕೆಲವೊಂದು ಪುಸ್ತಕ ಇರ್ತವೆ, ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಇರ್ತವೆ, ಅದನ್ನು ನಾವು ರೀಡ್ ಮಾಡಿ ಮೆಮೊರೈಸ್ ಮಾಡಿ ಅದನ್ನು ಜಸ್ಟ್ ಅಪ್ಲೈ ಮಾಡಿದರೆ ಎಕ್ಸಾಮ್ ಪಾಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆ ರೀತಿ ಇಲ್ಲ. ಇವಾಗ ಏನಾಗ್ತಾ ಇದೆ, ವಿ ಆರ್ ಲಿವಿಂಗ್ ಇನ್ ಎ ವೆರಿ ಡೈನಮಿಕ್ ಎವರ್ ಚೇಂಜಿಂಗ್ ವರ್ಲ್ಡ್. ಈ ವರ್ಲ್ಡಲ್ಲಿ ಹೊಸ ಹೊಸ ಪ್ರಾಬ್ಲಮ್ಸ್ ಬರ್ತಾ ಇದೆ. ಇಂಡ್ಯೂಸ್ಡ್ ಬೈ ಕ್ಲೈಮೇಟ್ ಚೇಂಜ್ ಇರ್ಬೋದು, ನ್ಯಾಚುರಲ್ ಡಿಸಾಸ್ಟರ್ಸ್ ಇರ್ಬೋದು, ಎಕನಾಮಿಕ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇರ್ಬೋದು. IAS ಅಂದರೆ ಸಿವಿಲ್ ಸರ್ವಿಸ್, ನಾಗರಿಕ ಸೇವಾ ಅಂತಂದು. ಸೊ ದ ಒನ್ ಹೂ ಎಂಟರ್ಸ್ ಇನ್ ಟು ಸಿವಿಲ್ ಸರ್ವಿಸಸ್ ಶುಡ್ ಬಿ ಏಬಲ್ ಟು ಅಡ್ರೆಸ್ ದಿಸ್ ಚಾಲೆಂಜಸ್. ಸೊ ಆ ಚಾಲೆಂಜ್ನ ಅಡ್ರೆಸ್ ಮಾಡಬೇಕಂದ್ರೆ ಅದಕ್ಕೆ ಬೇಕಾದಂಥ ಒಂದು ಪರ್ಸ್ನಾಲಿಟಿ ಇರ್ತದೆ. ಸೊ ಮಲ್ಟಿ ಡೈಮೆನ್ಷನಲ್ ಪರ್ಸ್ನಾಲಿಟಿ ಇರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು, ಅನಾಲಿಟಿಕಲ್ ಥಿಂಕಿಂಗ್ ಇರಬೇಕು. ಎಕ್ಸಾಮ್ ಯಾವ ರೀತಿ ಚೇಂಜ್ ಆಗಿದೆ ಅಂದರೆ ಇವೆಲ್ಲ ಕ್ವಾಲಿಟೀಸ್ನ ಚೆಕ್ ಮಾಡೋ ಥರ ಚೇಂಜ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ 2011ರಲ್ಲಿ ಅವರು ಸಿವಿಲ್ ಸರ್ವಿಸಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಅಂತ ಇರುತ್ತೆ, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂತ ಇರುತ್ತೆ. ಇದು ಏನಂದರೆ ಸ್ಕ್ರೀನಿಂಗ್ ಟೆಸ್ಟ್ ಇದ್ದಂಗೆ. ಇದರಲ್ಲಿ 66.6 ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಔಟ್ ಆಫ್ 200. ಇಷ್ಟು ಸ್ಕೋರ್ ಮಾಡಿದರೆ ಮಾತ್ರ ಇನ್ನೊಂದು ಜನರಲ್ ಸ್ಟಡೀಸ್ ಪೇಪರ್ 1 ಅಂತ ಇರುತ್ತೆ. ಅದರಲ್ಲಿ ಔಟ್ ಆಫ್ 200 ಕಟ್ ಆಫ್ ಅರೌಂಡ್ 88 ಇರ್ತದೆ.
ಸೊ ಅದನ್ನು ಫಸ್ಟ್ ಟೈಮ್ 11ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ 13ನಲ್ಲಿ ಜನರಲ್ ಸ್ಟಡೀಸ್ ಪೇಪರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೇನ್ಸ್ ಎಕ್ಸಾಮ್ ಅಂತ ಸೆಕೆಂಡ್ ಸ್ಟೇಜ್ ಏನಿರುತ್ತೆ ಅದನ್ನು ಕೂಡ ದೇ ಓವರ್ ಆಲ್ ದಿ ಎಂಟೈರ್ ಎಕ್ಸಾಮಿನೇಷನ್ ಸಿಸ್ಟಮ್ ಇನ್ ಮೇನ್ಸ್. ಎಸ್ಸೆ ಪೇಪರ್ ಇಂಟ್ರೊಡ್ಯೂಸ್ ಮಾಡ್ತಾರೆ, 2 ಎಸ್ಸೆಗಳ್ನ, ಜನರಲ್ ಸ್ಟಡೀಸ್ ಪೇಪರ್ ಅಂತ ಇರುತ್ತೆ. ಆ್ಯಂಡ್ ಇಂಟರ್ವ್ಯೂ ಆಲ್ಸೋ 275 ಮಾರ್ಕಿಗಿರುತ್ತೆ. ಇಂಟರ್ವ್ಯೂ ಹೇಗಾಗಿದೆ ಅಂದರೆ ಇವಾಗ ಪರ್ಸ್ನಾಲಿಟಿ ಇಲ್ಲ ಅಂತಂದರೆ ಈ ಎಕ್ಸಾಮ್ನ ಪಾಸ್ ಮಾಡೋಕ್ಕಾಗಲ್ಲ. ಅಂದರೆ ಯಾರಾದರೂ ಒಂದು ಒಳ್ಳೆ ಕಾಲೇಜ್ ಸೇರ್ಕೊಂಡು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಈಗ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ, ಈ ಥರ ಪಬ್ಲಿಕಲ್ಲಿ ಮಾತಾಡ್ತೀರಾ, ಈ ರೀತಿ ಒಂದು ಕಾನ್ಫಿಡೆನ್ಸ್ ಬೇಕಾಗಿರುತ್ತೆ ಇಂಟರ್ವ್ಯೂ ನಾವು ಫೇಸ್ ಮಾಡಬೇಕಾದ್ರೆ. ಸೊ ಅದು ಆ ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ದೇ ಶುಡ್ ಹ್ಯಾವ್ ಡೀಪ್ ಇಂಟ್ರೆಸ್ಟ್ ಇನ್ ಡೈವರ್ಸ್ ಆ್ಯಕ್ಟಿವಿಟೀಸ್, ಲೀಡರ್ಶಿಪ್ ರೋಲ್ಸ್, ಸ್ಪೋರ್ಟ್ಸ್ ಇರ್ಬೋದು, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು. ಸೊ ಇವೆಲ್ಲ ಕ್ವಾಲಿಟೀಸ್ನೂ ಟೆಸ್ಟ್ ಮಾಡ್ತಾ ಇದೆ. ದಿಸ್ ಎಕ್ಸಾಮ್ ಈಸ್ ನಾಟ್ ಅಬೌಟ್ ಜಸ್ಟ್ ಬುಕ್ಸ್, ಇಟ್ ಈಸ್ ಆಲ್ಸೋ ಅಬೌಟ್ ಹೌ ಯು ಡೀಲ್ ವಿತ್ ದಿ ಲೈಫ್. ಓಕೆ, ಇವಾಗ UPSC ಸರ್ಕಲ್ನಲ್ಲಿ ನೋಡಿದ್ರೆ ನಮಗೆ ವಿನಯ್ ಕುಮಾರ್ GB ಅವರ ಹೆಸರು ಪ್ರಿಟಿ ಫೇಮಸ್ ಅಂತ ಅನ್ಸುತ್ತೆ. ಏನು ಕಾರಣ ಇರ್ಬೋದು ನಿಮ್ಮ ಪ್ರಕಾರ? ಈ ಎಕ್ಸಾಮ್ ಏನು ಹೊಸ ಪ್ಯಾಟ್ರನ್ ಬಂತಲ್ಲ, 2011ರಿಂದ ಏನು ಹೊಸ ಪ್ಯಾಟ್ರನ್ ಬಂತು, ಆ ಹೊಸ ಪ್ಯಾಟ್ರನ್ ಹೇಗೆ ಅಪ್ರೋಚ್ ಮಾಡಬೇಕಂತಂದ್ಬಿಟ್ಟು ಫಸ್ಟ್ ಟೈಮ್ ನಾನೇ ಅದ್ರ ಬಗ್ಗೆ ಬರೆದಿದ್ದು. ಇಡೀ ಇಂಡಿಯಾದಲ್ಲಿ ವಿ ಹ್ಯಾವ್ ಎ ವೆಬ್ಸೈಟ್ insightsonindia.com ಅಂತಂದು. ಆ ವೆಬ್ಸೈಟಲ್ಲಿ ಈ ಚೇಂಜ್ಡ್ ಪ್ಯಾಟ್ರನ್ ಹೆಂಗಿದೆಯಲ್ಲ ಅದನ್ನು ಹೆಂಗೆ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಡೀಲ್ ಮಾಡಬೇಕಂತ ಬರೆದಿದ್ದು. ಅದಾದಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಅಂತ. ಈ ಎಕ್ಸಾಮಲ್ಲಿ ಯಾರಿಗೆ ರೈಟಿಂಗ್ ಸ್ಕಿಲ್ ಇಲ್ಲ ಈ ಎಕ್ಸಾಮ್ನ ಪಾಸ್ ಮಾಡೋಕ್ಕಾಗಲ್ಲ. ಸೊ ಒಳ್ಳೆ ರೈಟಿಂಗ್ ಸ್ಕಿಲ್ ಇರೋರು ಮಾತ್ರ ಮಾಡೋಕ್ಕಾಗೋದು. ಆ ರೈಟಿಂಗ್ ಸ್ಕಿಲ್ಸ್ನ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು, ಅದಕ್ಕೆ ಯಾವ ರೀತಿ ಆಪರ್ಚುನಿಟಿ ಕೊಡಬೇಕಂತಂದು ಐ ಸ್ಟಾರ್ಟೆಡ್ ಸಮಥಿಂಗ್ ಕಾಲ್ಡ್ ಎಸ್ ಆನ್ಸರ್ ರೈಟಿಂಗ್ ಚಾಲೆಂಜ್ ಆನ್ ಅವರ್ ವೆಬ್ಸೈಟ್. ಅಂದರೆ ಇಟ್ ಇಸ್ ಡೆಮೋಕ್ರಟೈಸೇಷನ್ ಆಫ್ ನಾಲೆಡ್ಜ್ ಅಂತ. ಅಂದರೆ ಫ್ರೀಯಾಗಿ ಎಲ್ಲರಿಗೂ ಅದು ಅವೈಲಬಲ್ ಆಗಬೇಕಂತಂದ್ಬಿಟ್ಟು ಒಂದು ಇನಿಷಿಯೇಟಿವ್ ಶುರು ಮಾಡಿದೆ 2013ರಲ್ಲಿ. ಅದೇನಾಗೋಯ್ತು, ವೈರಲ್ ಆಗೋಯ್ತು. ಇಂಟರ್ನೆಟ್ ಹೆಂಗೆ ಅಂತಂದರೆ, ಬ್ಯೂಟಿ ಆಫ್ ಇಂಟರ್ನೆಟ್, ಮೊದಲನೇ ಸಾರಿ ಏನಾದರೂ ಒಬ್ಬರು ಶುರು ಮಾಡಿದಾಗ ಅದು ಎಲ್ಲರಿಗೂ ಪಾಪ್ಯುಲರ್ ಆಗ್ತಾ ಹೋಗುತ್ತೆ. ಅದನ್ನು ಕಾಪಿ ಮಾಡಿ ಆಮೇಲೆ ಯಾರು ಬರ್ತಾರಲ್ಲ ಅದು ಅಷ್ಟೊಂದು ಪಾಪ್ಯುಲರ್ ಆಗಲ್ಲ. ಸೊ ಅದು ಇಟ್ ವಾಸ್ ಎ ನ್ಯೂ ಪಯನಿಯರಿಂಗ್ ಇನಿಷಿಯೇಟಿವ್ ಅಂತ. ಅಲ್ಲಿ ನಾನೇ ಖುದ್ದಾಗಿ ಆನ್ಸರ್ಗಳನ್ನ ರಿವ್ಯೂ ಮಾಡ್ತಾ ಇದ್ದೆ. ಆ್ಯಂಡ್ ದೆನ್ 2014ರಲ್ಲಿ ಬೆಂಗಳೂರಿಗೆ ಬಂದು ಕೇವಲ 40 ಸ್ಟೂಡೆಂಟ್ಸಿಂದ ಇನ್ಸ್ಟಿಟ್ಯೂಷನ್ ಶುರು ಮಾಡಿದೆ. ಇವತ್ತು ಅಕ್ರಾಸ್ ಇಂಡಿಯಾ ವಿ ಹ್ಯಾವ್ ನಿಯರ್ಲಿ 6,000 to 7,000 ಸ್ಟೂಡೆಂಟ್ಸ್. ಬೆಂಗಳೂರಲ್ಲೇ ನಮ್ಮ ಇನ್ಸ್ಟಿಟ್ಯೂಷನ್ನು ಮತ್ತು ನನ್ನ ಲೀಡರ್ಶಿಪ್ ಕೆಳಗೆ 5,000 ಜನ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ಈ 2014ರಿಂದ 2022 ತನಕ ಏನಿಲ್ಲ ಅಂದರೂ 600ರಿಂದ 700 IAS IPS ಆಫೀಸರ್ಸ್ ನನ್ನ ಗೈಡೆನ್ಸ್ ಕೆಳಗೆ ತಯಾರಾಗಿದ್ದಾರೆ. ಸೊ ದೇ ಆರ್ ಸ್ಪ್ರೆಡ್ ಅಕ್ರಾಸ್ ಇಂಡಿಯಾ. ಬಟ್ ಈ ಪಾಪ್ಯುಲಾರಿಟಿ ಯಾವಾಗ ಜಾಸ್ತಿ ಆಯಿತು ಅಂತಂದರೆ 2016ರಲ್ಲಿ ನಂದಿನಿ KR ಅಂತಂದು ಇಡೀ ಇಂಡಿಯಾಗೆ ಫಸ್ಟ್ ರ್ಯಾಂಕ್ ತೊಗೊತಾರೆ. ಅವರು ಬಂದು ಇನ್ಸೈಟ್ಸ್ IASಲ್ಲಿ ನನ್ನ ಕೆಳಗೆ ತರಬೇತಿ ತೊಗೊತಾರೆ, ಎಸ್ಪೆಷಲಿ ಆನ್ಸರ್ ರೈಟಿಂಗ್. ಅದು ಯಾವಾಗ ಆಲ್ ಇಂಡಿಯಾ ರ್ಯಾಂಕ್ 1 ಬಂತು, ಅವರು ಪಾಪ ಔಟ್ ಆಫ್ ಗ್ರ್ಯಾಟಿಟ್ಯೂಡ್ ಎಲ್ಲ ಕಡೆ ಹೇಳ್ಕೊಂಡ್ರು, ಈ ಥರ ವಿನಯ್ ಕುಮಾರ್ ಸರ್ ಕೆಳಗೆ ನಾನು ಗೈಡೆನ್ಸ್ ತೊಗೊಂಡೆ ಅಂತಂದು. ಆವಾಗ ಐ ಥಿಂಕ್ ಐ ಬಿಕೇಮ್ ವೆರಿ ಪಾಪ್ಯುಲರ್. ಬಿಯಾಂಡ್ ದೀಸ್ ಅಪ್ರೋಚಬಿಲಿಟಿ, ನಾನು ಯಾರೇ ಸ್ಟೂಡೆಂಟ್ ಬಂದರೂ ಯಾವಾಗಲೂ ಸಿಗ್ತೀನಿ. ಆ್ಯಂಡ್ ಇನ್ನೊಂದು ಹೆಲ್ಪಿಂಗ್ ನೇಚರ್ ಇದೆ. ಯಾರೇ ಬಂದ್ರೂ ಕಮರ್ಷಿಯಲ್ ಆಗಿ ನೋಡಿದೆ ಅವರಿಗೆ ಫ್ರೀಯಾಗಿ ಹೆಲ್ಪ್ ಮಾಡೋವಂಥದ್ದು. ಮತ್ತು ಈ ಎಕ್ಸಾಮಲ್ಲಿ ಏನಂದರೆ ಫೇಲ್ ಆಗೋದು ಸಹಜ. ಇದರಲ್ಲಿ IAS ಅಂದರೆ ಒಂದೇ ಅಟೆಂಪ್ಟಲ್ಲಿ ಮಾಡಲ್ಲ. ಒಂದು ಸರಿ ಫೇಲ್ ಆದಾಗ, 2 ಸರಿ ಫೇಲ್ ಆದಾಗ, ಫೇಲ್ ಆದವ್ರನ್ನ ಕೈ ಹಿಡಿಯೋದು ತುಂಬ ಇಂಪಾರ್ಟೆಂಟು. ಸೊ ನಾನೇನು ಮಾಡ್ತೀನಿ, ಫೇಲ್ ಆದವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ಪಾಸ್ ಆದವರಿಗೆ ಕರೆದು ಸನ್ಮಾನ ಮಾಡೋದು ಎಲ್ಲರೂ ಮಾಡ್ತಾರೆ. ಆದರೆ ಫೇಲ್ ಆಗಿರ್ತಾರಲ್ಲ ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್ ಬೇಕಿರುತ್ತೆ, ಮಾರಲ್ ಸಪೋರ್ಟ್ ಬೇಕಾಗಿರುತ್ತೆ. ಸೊ ಈ ಎಕ್ಸಾಮಲ್ಲಿ ಏನಂದರೆ ಗೂಗಲಲ್ಲಿ ವರ್ಕ್ ಮಾಡಿ, ಮೈಕ್ರೋಸಾಫ್ಟಲ್ಲಿ ದೊಡ್ಡ ದೊಡ್ಡ ಕಂಪ್ನಿನಲ್ಲಿ ವರ್ಕ್ ಮಾಡಿ 2 ವರ್ಷ ರಿಸೈನ್ ಮಾಡಿ ಬಂದು ಓದ್ತಾ ಇರ್ತಾರೆ. ಅವರು ದೊಡ್ಡ ಕೋಟಿಗಟ್ಟಲೆ ಜಾಬ್ ಬಿಟ್ಟು ಬಂದಿರ್ತಾರೆ. ಆಮೇಲೆ ಮನೆಯಲ್ಲಿ ಪ್ರೆಸ್ಟೀಜ್ ಇಶ್ಯೂ ಇರ್ತದೆ. ಅವರಿಗೆಲ್ಲ ಏನಂತಂದರೆ ಮಾರಲ್ ಸಪೋರ್ಟ್ ಬೇಕಾಗಿರುತ್ತೆ. ಸೊ ಆ ಕೆಲಸ ನಾನು ಕಂಟಿನ್ಯೂಸ್ ಮಾಡ್ತಾ ಬಂದಿದ್ದೀನಿ. ಸೊ ಮೇ ಬಿ ಬಿಕಾಸ್ ಆಫ್ ದಟ್ ರೀಸನ್ ಐ ಮೇ ಬಿ ಪಾಪ್ಯುಲರ್ ಅಂತ. ಇವಾಗ UPSC ಆಗಿರ್ಬೋದು, IAS ಆಗಿರ್ಬೋದು, ಇದ್ರ ಬಗ್ಗೆ ಕೇಳಿದವರು ಯಾರೂ ಇಲ್ಲ. ಬಟ್ ಅದು ಏನು, ಯಾವ ರೀತಿ ಅದಕ್ಕೆ ಪ್ರಿಪ್ರೇಷನ್ ಬೇಕಾಗುತ್ತೆ, ಅಪರ್ಚುನಿಟೀಸ್ ಯಾವ ರೀತಿಯಾಗಿರುತ್ತೆ, ಅದ್ರ ಬಗ್ಗೆ ಬ್ಲ್ಯಾಂಕ್ ಆಗಿರ್ತಾರೆ, ಗೊತ್ತೇ ಇರೋದಿಲ್ಲ. ಏನು ಹೇಳ್ತೀರಾ, ಯಾವ ರೀತಿಯಾಗಿರುತ್ತೆ ಅದರ ಪ್ರಾಸೆಸ್, ಅನಂತರದ ಅಪರ್ಚುನಿಟೀಸ್ಗಳ ಬಗ್ಗೆ ಹೇಳೋದಾದ್ರೆ? ನಾನು ಆವಾಗಲೇ ಹೇಳಿದೆ ನಿಮಗೆ, ಇದು ಬರೀ ಪುಸ್ತಕದ ಎಕ್ಸಾಮ್ ಅಲ್ಲ, ಇದು ಪರ್ಸ್ನಾಲಿಟಿ ರಿಲೇಟೆಡ್ ಅಂತ. ಇಫ್ ಯಾರಾದರೂ ಪೇರೆಂಟ್ಸ್ ಸೀರಿಯಸ್ ಆಗಿದ್ದರೆ ಈ ಎಕ್ಸಾಮ್ ನಿಮ್ಮ ಮಕ್ಕಳನ್ನ ಇದಕ್ಕೆ ನೀವು ತಯಾರಿ ಮಾಡಬೇಕಂತ ಇದ್ದರೆ, ಮೊದಲನೇದಾಗಿ ಪುಸ್ತಕದ ಅಭಿರುಚಿನ ಬೆಳೆಸಿ. ಆಮೇಲೆ 2ನೇದಾಗಿ ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟ್, ಜನರಲ್ ಅವೇರ್ನೆಸ್ ಅಂತಂದ್ಬಿಟ್ಟು. ಇದನ್ನು ಚಿಕ್ಕ ವಯಸ್ಸಿಂದನೇ ಇದನ್ನು ಯಾರಾದರೂ ಮಕ್ಕಳಿಗೆ ಪ್ರೇರಣೆ ಕೊಟ್ಟುಬಿಟ್ಟು ಇದನ್ನು ಪ್ರೇರೇಪಿಸಿ ಅವರಿಗೆ ಪುಷ್ ಮಾಡಿ ನೀವು ಕಲ್ಟಿವೇಟ್ ಮಾಡ್ಕೊಳ್ಳಿ ಅಂತಂದು ಹ್ಯಾಬಿಟಾಗಿ ಕನ್ವರ್ಟ್ ಮಾಡಿದರೆ. 3ನೇ ಅಂಶ ಏನಂತಂದರೆ, ಅಲ್ಲಿ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಇದು ದೊಡ್ಡ ತಪ್ಪು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನಡೀತಾ ಇದೆ. ಏನಂದರೆ ಈ ನೀಟ್ ಎಕ್ಸಾಮ್ ಅಂತೆ, CET ಎಕ್ಸಾಮ್ ಅಂತೆ, JEE ಅಂತೆ, IIT ಎಕ್ಸಾಮ್ಸ್ ಏನಿರುತ್ತಲ್ಲ, ಅಥವಾ ಕ್ಲಾಟ್ ಎಕ್ಸಾಮ್ ಅಂತ ಬಂದಿದೆ.
ಸೊ ಪೇರೆಂಟ್ಸಿಗೆ ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಕಳಿಸ್ಬೇಕಂತಂದ್ಬಿಟ್ಟು 8-9ನೇ ಕ್ಲಾಸಿಂದನೇ ಮಕ್ಕಳುಗಳ್ನ ಯಾವುದೇ ಆ್ಯಕ್ಟಿವಿಟೀಸಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಂದರೆ ಬೆಳಗಿಂದ ರಾತ್ರಿ ಏನಾಗುತ್ತೆ, ಇನ್ಸ್ಟಿಟ್ಯೂಷನ್, ಕಾಲೇಜ್ ಆಯಿತು, ಸ್ಕೂಲ್ ಆಯಿತು, ಅದಾದಮೇಲೆ ಕೋಚಿಂಗ್ ಆಯಿತು, ಈ ರೀತಿ ನಡೀತಾ ಇದೆ. ಇದರಿಂದ ಏನಾಗ್ತಾ ಇದೆ, ಅವ್ರ ಮೈಂಡ್ ಮೇ ಬಿ ಗೆಟಿಂಗ್ ಡೆವಲಪ್ಡ್. ಅದು ಮೈಂಡ್ ಅಂತಂದರೆ ಅವ್ರದ್ದು ಬೌದ್ಧಿಕ ಸಾಮರ್ಥ್ಯ, ಅದರಲ್ಲಿ ನಾಲೆಡ್ಜ್ ಅಕ್ಯುಮುಲೇಟ್ ಆಗ್ತಿದೆ ಹೊರತು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಇರ್ಬೋದು, ಇನ್ನೋವೇಟಿವ್ ಥಿಂಕಿಂಗ್ ಇರ್ಬೋದು, ಅಥವಾ ಪ್ರಪಂಚದಲ್ಲಿ ಹೊರಗೆ ಹೋಗ್ಬಿಟ್ಟು ಸಡನ್ಲಿ ಏನೋ ಒಂದು ಅನ್ಸರ್ಟನ್ ಮೂಮೆಂಟ್ ಬರುತ್ತೆ ಲೈಫಲ್ಲಿ, ಅದನ್ನು ಹೆಂಗೆ ಫೇಸ್ ಮಾಡಬೇಕನ್ನೋ ಒಂದು ಕಲೆನೂ ಗೊತ್ತಿರೋದಿಲ್ಲ. ಹಂಗಾಗಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಮತ್ತು ಎಕ್ಸ್ಪೋಜರ್, ಹೊರ ಕರ್ಕೊಂಡು ಹೋಗಿ ಟ್ರಾವೆಲ್ ಮಾಡಿಸಿ, ಮಕ್ಕಳಿಗೆ ದೇವಸ್ಥಾನಗಳ್ನ ತೋರಿಸಿ, ಟೂರಿಸ್ಟ್ ಪ್ಲೇಸ್ಗಳ್ನ ತೋರಿಸಿ, ಜನಗಳ ಹತ್ರ ಮಿಂಗಲ್ ಮಾಡಿಸಿ ಮಾತಾಡಿಸ್ಬೇಕು. ಇಷ್ಟನ್ನು ಡಿಗ್ರಿ ತನಕ ಯಾರಾದರೂ ಮಾಡಿದರೆ, ಪುಸ್ತಕ ಓದೋದು, ನ್ಯೂಸ್ ಪೇಪರ್ ಓದೋದು, ಎಕ್ಸ್ಟ್ರಾ ಕರಿಕ್ಯುಲರ್, 80% ಆಫ್ UPSC ಪ್ರಿಪರೇಷನ್ ಇಸ್ ಡನ್. ಅದಾದಮೇಲೆ ಬಂದು ನಾವೇನು ಟೆಸ್ಟ್ಗಳು ಕೊಡ್ತೀವಿ, ಎಕ್ಸಾಮ್ಸ್ ಕೊಡ್ತೀವಲ್ಲ, ಅದನ್ನು ಬರೀರಿ, ನಮ್ಮನ್ನು ಅಪ್ರೋಚ್ ಮಾಡಿ ಎಕ್ಸಾಮಿಗೆ ಎಕ್ಸಾಕ್ಟ್ಲಿ ಏನು ಬುಕ್ಸ್ ಓದಬೇಕಂತ ಕೇಳಿ, ಅವಾಗ ಅಷ್ಟೊಂದು ಓದಿದರೆ ಆಗೋಗುತ್ತೆ. ಸಾವಿರಾರು ಜನ ಯೂತ್ಸ್ ನಿಮ್ಮ ಅಂಡರ್ ವರ್ಕ್ ಮಾಡಿರ್ತಾರೆ, ಟ್ರೈನ್ ಆಗಿರ್ತಾರೆ ಯೂತ್ ಎಂಪವರ್ಮೆಂಟ್ಗೆ. ಜೊತೆಗೆ ಈ ರೀತಿಯಾದಂಥ ಎಕ್ಸಾಮನ್ನು ನಾವು ಫೇಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿರುವಂಥ ಯೂತ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಒಂದು ವಿಚಾರದಲ್ಲಿ ನಿಮ್ಮ ಹೆಜ್ಜೆ ಏನಿದೆ ಅಂತ. ಓಕೆ, ಅವಾಗಲೇ ಹೇಳ್ದಂಗೆ ಲೈಕ್ ಯೂತ್ಸ್ ಇದು ಇಸ್ ಅ ವೆರಿ ಬಿಗ್ ಡ್ರೀಮ್, IAS ಅಥವಾ IPS ಆಗಬೇಕನ್ನೋದು. IPS ಯೂನಿಫಾರ್ಮ್ ನೋಡಿಬಿಟ್ಟು ನಾನು ಕೂಡ ಒಬ್ಬ ಯೂನಿಫಾರ್ಮ್ನ ಹಾಕೊಂಡು IPS ಆಫೀಸರ್ ಆಗಬೇಕನ್ನೋದು ಎಷ್ಟೊಂದು ಜನಕ್ಕೆ ಡ್ರೀಮ್ ಇರ್ತದೆ. ಬಟ್ ಇದರಲ್ಲಿ ಏನಾಗ್ತಾ ಇದೆ, IAS ಎಕ್ಸಾಮ್ಗೆ ಏಜ್ ಲಿಮಿಟ್ 21 ಇಯರ್ಸ್ ಟು 32 ಇಯರ್ಸ್ ಇದೆ ಜನರಲ್ ಕ್ಯಾಟಗರಿಗೆ. ಕೆಲವೊಬ್ಬರು ಡಿಗ್ರಿ ಮುಗಿದ ತಕ್ಷಣವೇ 21ನೇ ವರ್ಷಕ್ಕೆ ಪ್ರಿಪ್ರೇಷನ್ ಶುರು ಮಾಡ್ತಾರೆ. ಆದರೆ ಡೈರೆಕ್ಷನ್ ಇಲ್ಲದೆ, ಗೈಡೆನ್ಸ್ ಇಲ್ಲದೆ ಏನು ಮಾಡ್ತಾರೆ, ಅವರು 30 ವರ್ಷ ತನಕ ಪ್ರಿಪೇರ್ ಆಗ್ತಾರೆ ಈ ಎಕ್ಸಾಮ್ನ ಪಾಸ್ ಮಾಡ್ದಂಗೆ. ಕೆಲವೊಬ್ಬರು 9 ವರ್ಷ, 10 ವರ್ಷ, ಕೆಲವೊಬ್ಬರು 12, 13 ವರ್ಷನೂ ಈ ಎಕ್ಸಾಮ್ಗೆ ಸ್ಪೆಂಡ್ ಮಾಡಿ ಪಾಸ್ ಆಗದೇ ಇರೋರು ಇದ್ದಾರೆ. ಈ ಹುಡುಗರು 21 ವರ್ಷಕ್ಕೆ ಗ್ರ್ಯಾಜುಯೇಟ್ ಆಗ್ತಾರೆ. 25 ವರ್ಷ ಆದಮೇಲೆ ಅವರಿಗೆ ಒಂದು ಅವಕಾಶ ಸಿಗುತ್ತೆ. ಅದರಲ್ಲಿ ಫೇಲ್ ಆದರೆ ಮತ್ತೆ ಅವರಿಗೆ 30 ವರ್ಷ ಆದಮೇಲೆ ಒಂದು ಅವಕಾಶ ಸಿಗುತ್ತೆ. ಅಲ್ಲಿ 10 ವರ್ಷ ಹೋಗ್ಬಿಡುತ್ತೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇವಾಗ ದಾವಣಗೆರೆಯಲ್ಲಿ ಬರೋ ವಾರ ಏನಂತಂದರೆ, ಈಗ ರೀಸೆಂಟಾಗಿ ನಮ್ಮ ಚೀಫ್ ಮಿನಿಸ್ಟರ್, ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ನಮ್ಮ ಇನ್ಸ್ಟಿಟ್ಯೂಷನಿಗೆ ವಿಸಿಟ್ ಮಾಡಿದರು. ಯಾಕೆಂದರೆ 120 ಟಾಪರ್ಸ್ನ ನಾವು ಬೆಂಗಳೂರಿಗೆ ಕರೆಸಿ ಅವ್ರ ಕೈಯಿಂದ ಸನ್ಮಾನ ಮಾಡಿಸಿದ್ವಿ. ಅದು ಇಡೀ ದೇಶದಲ್ಲಿ ಎಲ್ಲೂ ಈ ರೀತಿ ಆಗಿಲ್ಲ. ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಒಬ್ಬರು CM ಅವರು ಬಂದು ಅವ್ರ ಅಭಿಮಾನದಿಂದ ಬಂದರು, ಮತ್ತು ನಮ್ಮ ರಿಸಲ್ಟ್ನ ಅವ್ರು ಫಾಲೋ ಮಾಡ್ತಾಯಿದ್ದಾರೆ. ಇದು 2ನೇ ಸಾರಿ ಬಂದಿರೋದು ಅವರು. ಹಾಗೆ ಸಿರಿಗೆರೆ ಮಹಾಸ್ವಾಮೀಜಿ ಕೂಡ ಬಂದಿದ್ದರು, ಮತ್ತು ರಿಟೈರ್ಡ್ ಜಸ್ಟಿಸ್ ಕೂಡ ಬಂದಿದ್ದರು ಹೈಕೋರ್ಟಿಂದ, ಶ್ರೀ ನಾಗಮೋಹನ್ ದಾಸ್ ಅವರು ಎದುರಿಗೆ ಏನಂತಂದರೆ, ಕರ್ನಾಟಕದಿಂದ ಪ್ರತಿ ವರ್ಷ ಬೈ 2028 100 ರ್ಯಾಂಕ್ಗಳು ಬರಬೇಕು UPSCನಲ್ಲಿ ಅನ್ನೋದು. ಅದು ನೀವೇ ನೇತೃತ್ವ ವಹಿಸ್ಕೊಳ್ಳಿ ಅಂತಂದು ನನಗೆ ಹೇಳಿದ್ದಾರೆ. ಸೊ ನನ್ನ ನೇತೃತ್ವದಲ್ಲಿ, ಅಂದರೆ ಇದೊಂದು ಎಕೋಸಿಸ್ಟಮ್, ಬೇರೆ ಇನ್ಸ್ಟಿಟ್ಯೂಷನ್ಗಳು ಅದರ ಭಾಗವಾಗಿರ್ತವೆ. ಪ್ರತಿ ವರ್ಷ ಇವಾಗ ಏನಂದರೆ 30ರಿಂದ 35 ರ್ಯಾಂಕ್ ಬರ್ತಾಯಿದೆ ಕರ್ನಾಟಕಕ್ಕೆ. ಅದನ್ನು 100ಕ್ಕೆ ಏರಿಸಬೇಕು. ನಮ್ಮ ಕನ್ನಡಿಗರು IAS, IPS, IRS ಅಥವಾ ಆಲ್ ಸೆಂಟ್ರಲ್ ಸರ್ವಿಸಸ್ ಜಾಬ್ಗಳಿಗೆ ಸೇರ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜ್ಯಕ್ಕೆ, ಮತ್ತು ಬೇರೆ ಇದು ಆಲ್ ಇಂಡಿಯಾ ಸರ್ವಿಸ್ ಆಗಿರೋದ್ರಿಂದ ಬೇರೆ ರಾಜ್ಯದಲ್ಲೂ ಕೂಡ ಅವರು ಸೇವೆ ಮಾಡುವಂಥರಾಗಬೇಕು. ಯಾಕಂದರೆ ಇವಾಗ ಯಾವುದೇ ಇಶ್ಯೂ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರಲ್ಲ, ಇಂಟರ್ ಸ್ಟೇಟ್ ಇರ್ತದೆ, ಯೂನಿಯನ್ ಗೌರ್ಮೆಂಟು ಇದಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ನಮ್ಮ ಸ್ಟೇಟ್ನವ್ರು ಯಾರಾದರೂ ಇದ್ದರೆ, ಅಥವಾ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಅವಾಗ ಕೆಲಸಗಳು ತುಂಬ ಸುಲಭವಾಗ್ತವೆ. ಸೊ ಈ ನಿಟ್ಟಿನಲ್ಲಿ ನಾನು ದಾವಣಗೆರೆಯಲ್ಲಿ ಇದನ್ನು ಲಾಂಚ್ ಮಾಡಬೇಕಂತಿದ್ದೀನಿ. ಅದು ನನ್ನ ಹುಟ್ಟೂರು, ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದಿರೋದು. ನಾನೊಂದು ಹಳ್ಳಿಯಿಂದ ಬಂದವನು, ನಾನು ಕಡು ಬಡತನದಿಂದ ಬಂದುಬಿಟ್ಟು ಬರೀ ಕೈಯಲ್ಲಿ ಬೆಂಗಳೂರಿಗೆ ಬಂದು ಇವತ್ತು ಸಾಕಷ್ಟು ದುಡ್ಡು ಮಾಡಿದ್ದೀನಿ, ನೇಮ್ ಮಾಡಿದ್ದೀನಿ. ಹಾಗಾಗಿ ಆ ಸೊಸೈಟಿಗೆ ಏನಾದರೂ ವಾಪಸ್ ಕೊಡಬೇಕಲ್ಲ, ಈ ಮಿಷನ್ 100 ಅನ್ನೋದ್ರ ಮೂಲಕ ಏನಾದರೂ ಅಲ್ಲಿ ಕೊಡೋಣ ಅಂತಂದ್ಬಿಟ್ಟು ಒಂದು ಪಣ ತೊಟ್ಟು ಒಂದು ಛಲದಿಂದ ಒಂದು ಇನಿಷಿಯೇಟಿವ್ ಶುರು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರ ಸಹಕಾರ, ಪ್ರೋತ್ಸಾಹ ಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಕೇಳಬೇಕು, ಬಹಳಷ್ಟು ಬಾರಿ ಫೇಲ್ಯೂರ್ ಆಗಿರುತ್ತೆ, ಎಲ್ಲರೂ ಕೂಡ ಅದನ್ನು ತಗೊಳ್ಳುವಂಥ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಅವರಲ್ಲಿ ಉಳಿದಿರುತ್ತಾ? ನೀವು ನೋಡಿರೋ ಹಾಗೆ ಯಾವ ರೀತಿಯಾಗಿರ್ತಾರೆ ಅಂತ? ಈ ಎಕ್ಸಾಮಿಗೆ ಏನಿಲ್ಲ ಅಂದರೂ ಮಿನಿಮಮ್ 2 to 3 years ಎಫರ್ಟ್ಸ್ ಆಗ್ತಾರೆ. ಯಾರೇ ಆಸ್ಪಿರೆಂಟ್ ಇರ್ಬೋದು, ಅವರು ತುಂಬ ಹೋಪ್ಸ್ ಮತ್ತು ಆಸೆ ಇಟ್ಕೊಂಡು ಎಕ್ಸಾಮ್ನ ಬರೀತಾರೆ. ಬಟ್ 5 ಲಕ್ಷ ಜನ ಯಾರು ಪ್ರಿಲಿಮ್ಸ್ ಬರೀತಾರಲ್ಲ, ಅದರಲ್ಲಿ 12,000 to 14,000 ಜನ ಮಾತ್ರ ಮೇನ್ಸ್ ಬರೆಯೋದು, ನೆಕ್ಸ್ಟ್ ಸ್ಟೇಜ್ ಹೋಗೋದು. ಅಲ್ಲಿ 12,000 to 14,000ದಿಂದ 2,500 ಜನ ಇಂಟರ್ವ್ಯೂ ಕೊಡ್ತಾರೆ. ಸೊ ಹಾಗಾಗಿ ದಿ ಎಂಟೈರ್ ಸಕ್ಸಸ್ ರೇಟ್ ಪ್ರತಿ ವರ್ಷ 180 ಮಾತ್ರ IAS ಇರ್ತದೆ. ಸಕ್ಸಸ್ ರೇಟ್ ಒಬ್ಬ IASಗೆ ಸೇರ್ಕೋಬೇಕಂತಂದರೆ 0.04% ಇರ್ತದೆ. ಅದೇ ನೀಟ್ ಎಕ್ಸಾಮ್ ಆಯಿತು ಫಾರ್ ಎಕ್ಸಾಂಪಲ್ಲು, ಅಲ್ಲಿ 1.5 ಲಕ್ಷ ಮೆಡಿಕಲ್ ಸೀಟ್ ಇರುತ್ತೆ, ಇಲ್ಲಿ 180 IAS ಇರ್ತದೆ.
ಹಾಗಾಗಿ ಸಹಜವಾಗಿ IAS ಮಾಡಬೇಕು ಅನ್ನೋರು ಪ್ರಿಲಿಮ್ಸಲ್ಲಿ ಫೇಲ್ ಆದಾಗ ತುಂಬ ಬೇಜಾರಾಗೋದು, ಕೆಲವೊಬ್ಬರು ಅನ್ಫಾರ್ಚುನೇಟ್ಲಿ ಡಿಪ್ರೆಷನಿಗೆ ಹೋಗೋದು, ಅಂದರೆ ಕ್ಲಿನಿಕಲ್ ಡಿಪ್ರೆಷನ್ ಅದೂ ಇರ್ತದೆ. ಅದಕ್ಕೂ ಕೂಡ ನಾವು ವಿ ಹ್ಯಾವ್ ಎ ಇದು ಥೆರಪಿಸ್ಟ್ ಕೂಡ ಇದ್ದಾರೆ ನಮಗೆ, ಮೆಂಟಲ್ ಹೆಲ್ತ್ ಕೋಚ್ ಅಂತಂದ್ಬಿಟ್ಟು. ಒಂದು ಕೇಸ್ ಸ್ಟಡಿ ಫಾರ್ ಎಕ್ಸಾಂಪಲ್ ಕೀರ್ತನ ಅಂತಂದ್ಬಿಟ್ಟು ರ್ಯಾಂಕ್ 167 ತೊಗೊಂಡ್ರು 2018ನಲ್ಲಿ. ಅವರು 5 ಸಾರಿ ಸಕ್ಸಸ್ಸಿವ್ ಪ್ರಿಲಿಮ್ಸಲ್ಲಿ ಫೇಲ್ಯೂರ್ ಆಗಿದ್ದರು. ಅಂದರೆ 5 ಅಟೆಂಪ್ಟಲ್ಲಿ ಶಿ ಹ್ಯಾಡ್ ಸ್ಪೆಂಡ್ 5 ರಿಂದ 6 ವರ್ಷ 6 ವರ್ಷ ಸ್ಪೆಂಡ್ ಮಾಡು ಕೂಡ ಅವರಿಗೆ ಆಗಲಿಲ್ಲ. ಫಾರ್ಚುನೇಟ್ಲಿ ಅವರು 5ನೇ ಅಟೆಂಪ್ಟ್ ಪ್ರಿಲಿಮ್ಸ್ ಬರೆದಾಗ ಅವರಿಗೆ ತಹಶೀಲ್ದಾರ್ ಆಯಿತು ಕರ್ನಾಟಕದಲ್ಲಿ. ಆಮೇಲೆ 6ನೇ ಅಟೆಂಪ್ಟಲ್ಲಿ ಅವ್ರೇನು ಮಾಡಿದರು, ಕೀರ್ತನ ಒಂದು 3 ಅಟೆಂಪ್ಟ್ ಆಗದೇ ಇದ್ದಾಗ ನಮ್ಮ ಇನ್ಸೈಟ್ಸ್ ಬಂದುಬಿಟ್ಟು ನಮ್ಮದು OGP ಅಂತ ಕ್ಲಾಸ್ ರೂಮ್ ಪ್ರೋಗ್ರಾಮ್ ಇದೆ, ಅಲ್ಲಿಗೆ ಸೇರಿಕೊಂಡ್ರು. ಅವರಿಗೆ ನಾನು ಮತ್ತು ನಮ್ಮ ಟೀಮ್ನವ್ರು ಗೈಡ್ ಮಾಡ್ತಾ ಇದ್ವಿ. 6ನೇ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು, ಮೇನ್ಸ್ ಕ್ಲಿಯರ್ ಆಯಿತು, ಇಂಟರ್ನಲ್ ಒಳ್ಳೆ ಮಾರ್ಕ್ಸ್ ಬಂದು ಆಲ್ ಇಂಡಿಯಾ ರ್ಯಾಂಕ್ 167 ಬಂತು. OBC ಕ್ಯಾಟಗರಿನಲ್ಲಿ ಕರ್ನಾಟಕಕ್ಕೆ IAS ಆಯಿತು. ಅವ್ರದ್ದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅವರು ಆ ಟೈಮಲ್ಲಿ ಕೋವಿಡ್ ನಡೀತಾ ಇತ್ತು, ಕೋವಿಡ್ 2019ನಲ್ಲಿ. ಅವರು ತಹಶೀಲ್ದಾರ್ ಆಗಿ ಒಂದು ವಾರ್ಡ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಇಲ್ಲಿ ಬೆಂಗಳೂರಲ್ಲಿ ಅಂಡರ್ BBMP. IAS ಆಗಿ ನೆಕ್ಸ್ಟ್ ದಿನ ಅವ್ರನ್ನ BBMP ಹೆಡ್ ಕ್ವಾರ್ಟರ್ಸಿಗೆ ಕರೆಸ್ಕೊತಾರೆ. ಅವ್ರ ಕೆಳಗೆ ಅವ್ರ ಬ್ಯಾಚ್ ಮೇಟ್ಸ್ ಯಾರು ತಹಶೀಲ್ದಾರ್ ಇದ್ರಲ್ಲ ಅವ್ರನ್ನ ಇವರು ಗೈಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ದ ವೆರಿ ನೆಕ್ಸ್ಟ್ ಡೇ ಅವರು ಅಷ್ಟೊಂದು ಇಯರ್ ಎಫರ್ಟ್ ಆಗಿ ಫೇಲ್ ಆಗಿದ್ರೂ ಕೂಡ ಬಿಟ್ಕೊಡ್ಲಿಲ್ಲ. ಅವರು ಒಬ್ಬರು ಮಾರ್ಗದರ್ಶಕರಾಗಿ ನಾವು ಕೂಡ ಅವ್ರನ್ನ ಬಿಟ್ಕೊಡ್ಲಿಲ್ಲ. ಅವಾಗಲೇ ಹೇಳ್ದಂಗೆ ಫೇಲ್ ಆದರು ಅಂತಂದ್ಬಿಟ್ಟು. ಸೊ ಏನಂತಂದರೆ ಫೇಲ್ ಆದಾಗ ಒಬ್ಬರು ಬಂದು ನಮ್ಮನ್ನು ಅಪ್ರೋಚ್ ಮಾಡಬೇಕು, ಯಾವುದೇ ಹಿಂಜರಿಕೆ ಇಲ್ದಂಗೆ, ಕೀಳರಿಮೆ ಇಲ್ದಂಗೆ. ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಮೆಂಟರ್ಶಿಪ್ ಅಂತ ಇರ್ತದೆ, ನಮ್ಮ ಹತ್ರ ಎಲ್ಲ ಬಂದು ಮಾತಾಡಿದಾಗ ದೆರ್ ಈಸ್ ಎ ವೇ ಫಾರ್ವರ್ಡ್. ಇವಾಗ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡೋದು ಬಹಳ ಕಡಿಮೆ ಅಂತ ಹೇಳ್ತಾರೆ. ಏನು ರೀಸನ್ ಇರುತ್ತೆ, ಹೇಗಿರುತ್ತೆ ಅನ್ನುವಂಥದ್ದು ಇಂಟ್ರೆಸ್ಟಿಂಗ್ಲಿ? ಅದು ಅಸಾಧ್ಯ ಅಲ್ಲ. ಇವಾಗ ಲಾಸ್ಟ್ ಇಯರ್ ಅದಕ್ಕೊಂದು ಕೇಸ್ ಸ್ಟಡಿ ಅಂತ, ರ್ಯಾಂಕ್ 31 ಅವಿನಾಶ್ ರಾವ್ ಅಂತ. ಅವರು ದಾವಣಗೆರೆ ಹುಡುಗ, ನ್ಯಾಷನಲ್ ಲಾ ಸ್ಕೂಲಲ್ಲಿ ಓದಿದ್ದು. ಈಸ್ ಎ ವೆರಿ ಬ್ರಿಲಿಯಂಟ್ ಗೈ. ಮೊದಲನೇ ಅಟೆಂಪ್ಟಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 31 ಬಂತು. ಕರ್ನಾಟಕಕ್ಕೆ ಅದು ಹೈಯೆಸ್ಟ್ ರ್ಯಾಂಕ್ ಬಂದಿದ್ದು, ಹೋದ ವರ್ಷ ಬಂದಿದ್ದು. ಅವ್ರು ಯಾವ ರೀತಿ ಮಾಡಿದರು ಅಂತಂದರೆ, ನಾನು ಅವಾಗಲೇ ಹೇಳ್ತಾ ಇದ್ದೆ, ಕಾಲೇಜಲ್ಲೇ ಓದೋ ಅಭ್ಯಾಸ ಆಯಿತು, ಬರೆಯೋ ಅಭ್ಯಾಸ ಆಯಿತು. ಹಂಗಾಗಿ ನಮಗೆ ಅವರು ನಮ್ಮ ಇನ್ಸ್ಟಿಟ್ಯೂಷನಿಗೆ ಬಂದು ಕ್ಲಾಸ್ ರೂಮ್ ಪ್ರೋಗ್ರಾಮ್ OGPಗೆ ಸೇರ್ಕೊಂಡಾಗ ಗೈಡ್ ಮಾಡೋದಕ್ಕೆ ಈಸಿ ಆಯಿತು. ಪರ್ಸ್ನಾಲಿಟಿ ಇತ್ತು, ಬಟ್ ಎಕ್ಸಾಮಿಗೆ ಯಾವ ರೀತಿ ತಯಾರಿ ಮಾಡಬೇಕನ್ನೋದು ನಾವು ಮಾಡಿದ್ವಿ. ಆದರೆ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡೋದು ತುಂಬ ಕಷ್ಟ. ಇಟ್ ಈಸ್ ಲೆಸ್ ದೆನ್ ಲೈಕ್ 3% ಅಥವಾ 4% ಇರ್ತಾರೆ ಇಡೀ ಇಂಡಿಯಾದಲ್ಲಿ ಮಾಡೋದು. ಅದು ಯಾಕೆ ಕಷ್ಟ ಅಂತಂದರೆ, ಒಂದು ಸಿಂಪಲ್ ರೀಸನ್ ಇದೆ. ಈ ಹುಡುಗರು ಅಥವಾ ಹುಡುಗಿರ್ಲಿ ಯಾರು ಕಾಲೇಜ್ ಹೋಗೋರು ಏನು ಮಾಡ್ತಾರೆ, ಎಕ್ಸಾಮ್ಗಿಂತ ಮುಂಚೆ ಓದಿ ಅಭ್ಯಾಸ ಅವರಿಗೆ. ಒಂದು 5 ರಿಂದ 6 ಗಂಟೆ ಓದ್ತಾ ಇರ್ತಾರೆ ಎಕ್ಸಾಮ್ಗಿಂತ ಮುಂಚೆ. ಬಟ್ ಈ ಎಕ್ಸಾಮಲ್ಲಿ ಅಂದರೆ ಇಡೀ ಲೈಫಲ್ಲಿ ಅವರು 1ನೇ ಕ್ಲಾಸಿಂದ ಹಿಡಿದ್ಬಿಟ್ಟು ಡಿಗ್ರಿ ಮುಗಿಯೋ ತನಕ ಎಕ್ಸಾಮ್ಗಿಂತ ಮುಂಚೆ ಒಂದು 5 ರಿಂದ 6 ಗಂಟೆ ಓದಿರ್ಬೋದು. ರೆಸ್ಟ್ ಆಫ್ ದಿ ಕರಿಕ್ಯುಲಮ್ ಅಂದರೆ ಅಕಾಡೆಮಿಕ್ ಇಯರ್ ಏನು ಮಾಡ್ತಾರೆ, ಕೋರ್ಸ್ ಆಯಿತು, ಅದರ್ ಆ್ಯಕ್ಟಿವಿಟೀಸ್ ಇರ್ತದೆ. ಬಟ್ ಒನ್ಸ್ ಈ ಎಕ್ಸಾಮಿಗೆ ಪ್ರಿಪ್ರೇಷನ್ ಶುರು ಮಾಡಿದಾಗ ಮಿನಿಮಮ್ 8 hours, ಮ್ಯಾಕ್ಸಿಮಮ್ 12 hours ಓದಲೇಬೇಕು ಎವ್ರಿ ಡೇ ಫಾರ್ 700 days ಮಿನಿಮಮ್. ಅದಕ್ಕೆ ಆ ಪರ್ಸ್ನಾಲಿಟಿನೇ ರೆಡಿ ಇರೋದಿಲ್ಲ, ಆ ರೀತಿ ಮೆಂಟಲಿ ರೆಡಿ ಇರೋದಿಲ್ಲ ಅವರು. ಸಡನ್ಲಿ ನಾವು ಹೊಸ್ದಾಗಿ ಏನಾದ್ರು ಮಾಡಬೇಕು ಅಂತ ಅಂದಾಗ ಅದು ಆಗೋದಿಲ್ಲ. ಅದು ಅದಕ್ಕೇನಂದರೆ ಸ್ಕೂಲು ಕಾಲೇಜ್ ಡೇಸಿಂದನೇ ಓದೋ ಅಭ್ಯಾಸ ಎಲ್ಲ ಮಾಡ್ಕೊಂಬಂದರೆ ಇದು ಈಸಿ ಆಗುತ್ತೆ. ಸೊ ಫಸ್ಟ್ ಅಟೆಂಪ್ಟಲ್ಲಿ ಮಾಡಬೇಕಂತಂದರೆ ಬೇಸಿಕಲಿ ಈ ರೀತಿ ಒಂದು ತಯಾರಿ, ಬೋತ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಪ್ರಿಪೇರ್ಡ್ನೆಸ್ ಈಸ್ ವೆರಿ ಎಸೆನ್ಷಿಯಲ್. ಎಸ್, ಇವಾಗ ನೋಡ್ತಾ ಇರುವಂಥ ವೀಕ್ಷಕರಿಗೆ ಈ ಬಾರಿ ನಾನು UPSC ಬರಿತಾ ಇದ್ದೀನಿ, ಅಟೆಂಪ್ಟ್ ಮಾಡ್ತಾ ಇದ್ದೀನಿ, ಯಾವ ರೀತಿಯಾಗಿ ನಾನು ಪ್ರಿಪೇರ್ ಆಗಬೇಕು, ಓದ್ತಾ ಇರ್ತಾರೆ, ಅದನ್ನು ಹೊರತಾಗಿ ನಾನು ಯಾವ ರೀತಿಯಾಗಿ ಮೆಂಟಲಿ ಪ್ರಿಪೇರ್ ಆಗಬೇಕು, ಗೈಡೆನ್ಸ್ ಏನು ಕೊಡ್ತೀರಾ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಸೊ ಈ ಸರಿ ಅಂತಂದರೆ 2023 ಪ್ರಿಲಿಮ್ಸ್ ಮುಗಿದು ಮೇನ್ಸ್ ಬರಿತಾ ಇದ್ದಾರೆ. ನೆಕ್ಸ್ಟ್ 2024ಕ್ಕೆ ಪ್ರಿಲಿಮಿನರಿ ಎಕ್ಸಾಮ್ ಬರೀಬೇಕು. ಅದು ಮೇ ತಿಂಗಳು 3rd ವೀಕ್ ಇರ್ತದೆ, 3rd ಸಂಡೇ ಇರ್ತದೆ. ಸೊ ಅವ್ರಿಗೇನಿಲ್ಲ ಅಂದರೆ ಅಪ್ರಾಕ್ಸಿಮೇಟ್ಲಿ 297 ದಿನ ಬಾಕಿ ಇದೆ ಪ್ರಿಲಿಮ್ ಎಕ್ಸಾಮ್ನ ಪಾಸ್ ಮಾಡೋದಕ್ಕೆ. ಒಂದು ತಪ್ಪನ್ನೇನು ಅವಾಯ್ಡ್ ಮಾಡಬೇಕಂದ್ರೆ, ಕೇವಲ ಪುಸ್ತಕ ಓದಿ, ಅಂದರೆ ಒಂದು ಲಕ್ಷ್ಮೀಕಾಂತ್ ಅಂತ ಒಂದು ಬುಕ್ ಇದೆ, ಇಂಡಿಯನ್ ಪಾಲಿಟಿ ಅಂತಂದ್ಬಿಟ್ಟು. ಏನು ಮಾಡ್ತಾರೆ, ಅದನ್ನು 4-5 ಸಾರಿ ಓದ್ಬಿಟ್ಟು ಆ ಪುಸ್ತಕ ಓದಿದ್ದೀನಿ ನಾನು, ಅದರಲ್ಲಿ ಯಾವುದೇ ಕ್ವಶನ್ ಬಂದರೂ ಪಾಸ್ ಮಾಡ್ತೀನಿ ಅಥವಾ ಕರೆಕ್ಟ್ ಮಾಡ್ತೀನಿ ಅನ್ನೋ ಒಂದು ರಾಂಗ್ ನೋಷನ್, ಬಿಲೀಫ್ ಇದೆ ಇಲ್ಲಿ. ಯಾಕೆ ರಾಂಗ್ ನೋಷನ್ ಅಂದರೆ, UPSC ಆಗಲಿ ಹೇಳ್ದಂಗೆ ಎಕ್ಸಾಮಿನೇಷನ್ ಟ್ರೆಂಡ್ ಚೇಂಜ್ ಆಗಿದೆ, ಕ್ವಶನ್ ಕೇಳೋ ರೀತಿ ಬದಲಾಗಿದೆ, ಮೋರ್ ಆಫ್ ಅಪ್ಲಿಕೇಶನ್ ಓರಿಯೆಂಟೆಡ್ ಇರ್ತದೆ ಅದು. ಸೊ ಅವ್ರು ಏನು ಮಾಡಬೇಕು, ನೆಕ್ಸ್ಟ್ ಇಯರ್ ಪಾಸ್ ಮಾಡಲೇಬೇಕು ಅಂದರು. ನನ್ನ ಅನುಭವದ ಪ್ರಕಾರ ಏನಿಲ್ಲ ಅಂದರೂ ಒಂದು 20,000 ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ನಾನು ಕಡಿಮೆ ಟೈಮ್ ಇರೋದ್ರಿಂದ ಡೈರೆಕ್ಟಾಗಿ ಹೇಳ್ತಾ ಇದ್ದೆ, ಒಂದು 20,000 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಟಾರ್ಗೆಟ್ ಇಟ್ಕೋಬೇಕು. ಅದನ್ನು ಈಗಲಿಂದನೇ ಶುರು ಮಾಡಿದರೆ ಒಳ್ಳೆಯದು. ಜನವರಿಯಿಂದ ಶುರು ಮಾಡೋಕ್ಕೆ ಹೋಗ್ತಾರೆ, ನಾನು ಪ್ರಿಲಿಮ್ಸಿಗೆ ಜನವರಿ ಆದಮೇಲೆ ಮಾಡ್ತೀನಿ, ಅಲ್ಲಿ ತನಕ ಮೇನ್ಸ್ ಅಂತ, ಅದು ರಾಂಗ್. ಅದು ಎರಡನೇದು, ಎಕ್ಸ್ಟ್ರಾ ಬುಕ್ಸ್ ಓದೋದನ್ನು ಅಭ್ಯಾಸ ಮಾಡ್ಕೋಬೇಕು.
ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಎಕ್ಸಾಮ್ ಅಂದರೆ ಇವೇ ಬುಕ್ಸ್ ಓದಬೇಕು, ನಾನು ತಿರ್ಗಾ ಮುರುಗ ಆಗೋಗುತ್ತೆ ಅಂತ ಅಂದ್ಬಿಟ್ಟು. ಹಂಗಲ್ಲ. ಅದ್ರ ಬದಲು ಎಕ್ಸ್ಟ್ರಾ ಬುಕ್ಸ್ ಲೈಕ್ ನಾನ್ ಫಿಕ್ಷನ್ ಇರುತ್ತೆ, ಫಿಕ್ಷನ್ ಇರುತ್ತೆ. ಫಿಕ್ಷನ್ ಅಂತ ಅಂದರೆ ಇವಾಗ ಲಿಯೋ ಟಾಲ್ಸ್ಟಾಯ್ ಬುಕ್ಸ್ ಇರ್ಬೋದು, ಚಾರ್ಲ್ಸ್ ಡಿಕೆನ್ಸ್ ಇರ್ಬೋದು, ದಾಸ್ತೋವ್ಸ್ಕಿ, ಲೈಕ್ ರಷ್ಯನ್ ಲಿಟ್ರೇಚರ್ ಇರ್ಬೋದು. ಅಥವಾ ನಾನ್ ಫಿಕ್ಷನ್ ಅಂತ ಬಂದರೆ ಅಮರ್ತ್ಯ ಸೇನ್ ಅವ್ರು ಬರೆದಿದ್ದಾರೆ, ಅಭಿಜಿತ್ ಬ್ಯಾನರ್ಜಿ ಲೈಕ್ ನಮ್ಮ ಎಕನಾಮಿಸ್ಟ್ ಅವರೆಲ್ಲ ಬರೆದಿದ್ದಾರೆ. ಸೈನ್ಸ್ ಫಿಕ್ಷನ್ ಇರ್ಬೋದು, ಸೈನ್ಸ್ ರಿಲೇಟೆಡ್ ನಾನ್ ಫಿಕ್ಷನ್ ಇರ್ಬೋದು. ವರ್ಷಕ್ಕೆ ಒಂದು 20 ರಿಂದ 30 ಬುಕ್ನ ಟಾರ್ಗೆಟ್ ಇಟ್ಕೋಬೇಕು. ಇವಾಗ ಥ್ರೂ ವೆಬ್ ಪೋರ್ಟಲ್ ಕೂಡ ಡಿಮಾಂಡಲ್ಲಿ ಇದೆ ಅಂತ ಹೇಳಬೇಕಾ? ಹೌದು, ಆನ್ಲೈನ್ ಸ್ಟಡಿಯಲ್ಲಿ. ಹೌದೌದು, ಅದನ್ನು ತುಂಬ ಡಿಮ್ಯಾಂಡಲ್ಲಿದೆ. ಸೊ ಬೇಸಿಕಲಿ ಏನಂತಂದರೆ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ರೈಟಿಂಗ್ ಪ್ರಾಕ್ಟೀಸ್ ಅಂತ ಬರುತ್ತೆ, ಅದನ್ನು ಇವಾಗಲಿಂದನೇ ಆನ್ಸರ್ ರೈಟಿಂಗ್ ಮಾಡ್ಕೊಂಡು ಹೋಗಬೇಕು. ಆನ್ಸರ್ ರೈಟಿಂಗ್ ಮಾಡಿದರೆ ಒಂದು ನಾಲೆಡ್ಜ್ ಏನಿದೆ ಅದು ಡೆಪ್ತ್ ಗೇನ್ ಆಗುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಾನು ಒಂದು 5 ಆನ್ಸರ್ ಬರೆದ್ರೆ ಯಾವುದೇ ಕ್ವಶನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಾನು ಹ್ಯಾಂಡಲ್ ಮಾಡ್ಬೋದು. ಇವರು ಆನ್ಸರ್ ರೈಟಿಂಗ್ ಮಾಡೋದಿಲ್ಲ ಎಷ್ಟೊಂದು ಜನ, ಏನಂದರೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ, ಡೈವರ್ಸಿಟಿ ಬರುತ್ತೆ. ಇವೆರಡೂ ಕಾಂಪ್ಲಿಮೆಂಟ್ರಿ. ಇವೆರಡನ್ನ ಇವಾಗಲಿಂದ ಮಾಡ್ಕೊಂಡು ಹೋದರೆ ಆರಾಮಾಗಿ ಪಾಸ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಮತ್ತು ಸಜೆಷನ್ ಕೂಡ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಇರೋ ಸಮಯದಲ್ಲಿ ಯಾವ ರೀತಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ಬೋದು, ನಿಮ್ಮ ಇನ್ಸ್ಟಿಟ್ಯೂಟನ್ನು ಯಾಕಾಗಿ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ನಮ್ಮ ಜೊತೆಗಿದ್ದು ಇನ್ಸೈಟ್ಸ್ IASನ ಫೌಂಡರ್ ಹಾಗೆ ಡೈರೆಕ್ಟರ್ ವಿನಯ್ ಕುಮಾರ್ JB. ನೇರವಾಗಿ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಇನ್ಸೈಟ್ಸ್ IAS, 3rd ಫ್ಲೋರ್, ನಂದಾ ಆಶೀರ್ವಾದ್ ಬಿಲ್ಡಿಂಗ್, ಚಂದ್ರ ಲೇಔಟ್, ಮೇನ್ ರೋಡ್, ಮಾರುತಿ ನಗರ್, ಅತ್ತಿಗುಪ್ಪೆ, ಬೆಂಗಳೂರು, ಕರ್ನಾಟಕ 560040. ವೆಬ್ಸೈಟ್ support@insightias.com ಮತ್ತು www.insightsonindia.com. ದೂರವಾಣಿ ಸಂಖ್ಯೆ 080694052005. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.